ಕರ್ನಾಟಕ ರಾಜ್ಯದ ಒಳ ಮೀಸಲಾತಿಯ ಕುರಿತು ಹಲವಾರು ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದು, ಈ ಸಮಯದಲ್ಲಿ ನಮ್ಮ ಅಥಣಿ ತಾಲೂಕಿನ ಎಲ್ಲ ಮಾದಿಗ ಸಂಬಂಧಿತ ಉಪಜಾತಿಗಳಾಗಿರ್ಬೋದು ಎಲ್ಲಾ ಸಂಘಟನೆ ಪದಾಧಿಕಾರಿಗಳು ಸೇರಿಕೊಂಡು ನಾಳೆ ನಡೆಯತಕ್ಕಂತ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಸರ್ಕಾರದವರಿಗೆ ವಿನಂತಿ ಮಾಡಿಕೊಳ್ಳಿಕ್ಕೆ ಪ್ರಾರ್ಥಿಸಲಿಕ್ಕೆ ನಾಳೆ ನಡೀತಕ್ಕಂತ 19ನೇ ತಾರೀಕು ಸಚಿವ ಸಂಪುಟದ ಸಭೆಯಲ್ಲಿ 30 ವರ್ಷಗಳಿಂದ ಹೋರಾಟ ಮಾಡಿದಂತ ಮಾದಿಗರ ಪರವಾಗಿ ಸಿದ್ದರಾಮಯ್ಯ ಸರ್ಕಾರ ಅವರು ಚುನಾವಣೆಯಲ್ಲಿ ಪ್ರಣಾಳಿಕೆ ಮಾಡಿದರು. ಸರ್ಕಾರ ಬಂದ ಮೊದಲನೇ ವಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀನಂತ ಮಾತು ಕೊಟ್ಟಿದ್ರು. ಅದಾದ ನಂತರ 2 ವರ್ಷಗಳ ಕಾಲದಲ್ಲಿ ಇನ್ನೂ ಅದರ ಬಗ್ಗೆ ಮಾತು ಎತ್ತುತ್ತಿಲ್ಲ. ಆದರೂ ಸರ್ಕಾರ 3 ತಿಂಗಳೊಳಗ ಜನಗಣತಿ ಮಾಡಿ ನಾಗಮೋಹನ್ ದಾಸ್ ಅಂತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳನ್ನ ನೇಮಿಸಿ 7ನೇ ತಾರೀಕು ಸರ್ಕಾರ ಏನ್ ಮಾಡತ್ತಂದ್ರೆ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟೈತೆ. ಒಪ್ಪಿಗೆ ಕೊಟ್ಟ ನಂತರ 16ನೇ ತಾರೀಕು 16ನೇ ತಾರೀಕು ಕ್ಯಾಬಿನೆಟ್ ಮಾಡ್ತೀನಂತ ಮಾತು ಕೊಟ್ಟಂತ ಸರ್ಕಾರ ಇವತ್ತು ಮತ್ತು 19 ತಾರೀಕು ಮುಂದುವರೆಯುತ್ತೆ. ಅದಕ್ಕೆ ನಾವು ಬೇಡಿಕೊಳ್ಳೋದಿಷ್ಟೇ, 30 ವರ್ಷಗಳಿಂದ ರಸ್ತಾ ರೋಕ ಆಗಿರ್ಬೋದು, ಯಾವುದೇ ಜೈಲು ಬರ ಆಗಿರ್ಬೋದು, ದೊಡ್ಡ ದೊಡ್ಡ ಹೋರಾಟಗಳಾಗಿರ್ಬೋದು, ಲಾಠಿ ಚಾರ್ಜ್ ಅನುಭವಿಸಿ ಇವತ್ತು ಮಾದಿಗರು ಒಂದೇ ಏನಪ್ಪಾ ಅಂತಂದ್ರೆ ಜನಸಂಖ್ಯಾಧಾರವಾಗಿ ಮೀಸಲಾತಿ ಕೊಡಬೇಕಂತ ಒತ್ತಾಯ ಐತೆ. ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯ ಸರ್ಕಾರ ಅವರು ವಿನಂತಿ ಮಾಡಿಕೊಳ್ತಾ ಇದ್ರು, ತಾವುಗಳು ನಮ್ಮ ಪರವಾಗಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ತಾವುಗಳು, 2ನೇ ದೇವರಾಜ ಅಂತಕ್ಕಂಥ ತಾವುಗಳು ಕೂಡಲೇ ಈ ಮಾದಿಗರ ನ್ಯಾಯಯುತವಾದ ಬೇಡಿಕೆಯನ್ನ ತಾವುಗಳು ಪೂರೈಸಬೇಕಂತ ವಿನಂತಿ ಮಾಡ್ಕೊಳ್ತಾ ನೀವು. ನೀವೇನಾದ್ರೆ ಬೇರೆದವರು ವಿರೋಧ ಮಾಡ್ತಾ ಇರ್ತಾರೆ, ಬರುವುದಿನದೊಳಗೆ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ತಾವುಗಳು 101 ಜಾತಿಯಲ್ಲಿ ಮಾದಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಸದಾಶಿವ ವರದಿಯಲ್ಲಿ ಸಹಿತ 6% ಕೊಟ್ಟಿದ್ದಾರೆ. ಅದೇ ರೀತಿ ನಾಗಮೋಹನ್ ದಾಸ್ ಅಲ್ಲಿ 6% ಕೊಟ್ಟಿದ್ದಾರೆ. ಅದಕ್ಕೆ ಕರ್ನಾಟಕದಲ್ಲಿ ಹೆಚ್ಚಿರ್ತಕ್ಕಂಥ ಮಾದಿಗರಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು, ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕಂತ ಹೇಳಿ ಅಥಣಿ ತಾಲೂಕಿನ ಎಲ್ಲ ಮಾದಿಗರ ಬಂಧುಗಳ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತು ಕರ್ನಾಟಕ ತಾವುಗಳು ನಾವು ಶಾಂತ ರೀತಿಯಿಂದ ಮಾಡ್ತಾ ಇದ್ದೇವೆ. ಆ ಶಾಂತ ರೀತಿ ಮಾಡೋ ಹೋರಾಟಕ್ಕೆ ತಾವುಗಳು ಸ್ಪಂದಿಸಿ ನಮಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ತಾವುಗಳು ಮಾಡಬೇಕಂತೇಳಿ ಈ ಎಲ್ಲ ಅಥಣಿ ತಾಲೂಕಿನ ಎಲ್ಲ ಮಾದಿಗರ ಸಂಬಂಧಿತ ಜಾತಿಗಳ ಪರವಾಗಿ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮಾತಲ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಮಾಜದ ಬಂಧುಗಳು ವಂದಿಸಿ ನನ್ನ ಮಾತು ಜೈ ಹಿಂದ್, ಜೈ ಕನ್ನಡ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ.